ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ನಾಡಿನ ಶ್ರೀಮಂತ ಸಂಸ್ಕೃತಿಯ ಅನಾವರಣ ದಸರಾದ ಜಂಬೂ ಸವಾರಿಯಲ್ಲಾಯಿತು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು 14 ಆನೆಗಳು. ಅವುಗಳನ್ನು ತಮ್ಮ ಶಿಬಿರಗಳತ್ತ ವಾಪಸ್ ಕಳಿಸಿಕೊಡುವಂತಹ ಕೆಲಸವನ್ನು ಜಿಲ್ಲಾಡಳಿತ ಅತ್ಯದ್ಭುತವಾಗಿ ಮಾಡಿತು. ಇದೊಂದು ಭಾವನಾತ್ಮಕ ಘಳಿಗೆಗೂ ಸಾಕ್ಷಿಯಾಯಿತು. ಡೀಟೇಲ್ಸ್ ಇದೆ ನೋಡಿ. 2025ರ ದಸರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ. ಜಂಬೂ ಸವಾರಿಯನ್ನ ಯಶಸ್ವಿಗೊಳಿಸಿದ ಗಜಪಡೆಗೆ ಜಿಲ್ಲಾಡಳಿತದಿಂದ ಅದ್ದೂರಿ ಬೀಳ್ಕೊಡುಗೆ. 2 ತಿಂಗಳಿನಿಂದ ದಸರಾ ಜಂಬೂ ಸವಾರಿಗಾಗಿ ಬಂದಿದ್ದ 14 ಆನೆಗಳು ದಸರಾ ತಾಲೀಮು, ದಸರಾ ಮೆರವಣಿಗೆಯಲ್ಲಿ ಬ್ಯುಸಿಯಾಗಿದ್ವು. ಇದೀಗ 2025ರ ದಸರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿ ತವರಿಗೆ ತೆರಳಿದ್ವು. ಅರಮನೆ ಅಂಗಳದಲ್ಲಿ ಲಾರಿ ಏರುತ್ತಾ ಮುಂದಿನ ವರ್ಷ ಮತ್ತೆ ಬರ್ತೀವಿ, ಅಲ್ಲಿವರೆಗೂ ಕಾಯ್ತೇರಿ ಅಂತ ಸಲಾಂ ಮಾಡಿದ್ವು ದಸರಾ ಗಜಪಡೆ. ದಸರಾದಲ್ಲಿ ತಮ್ಮ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ ದಸರಾ ಗಜಪಡೆಗೆ ಜಿಲ್ಲಾಡಳಿತ ಪೂಜೆ ಸಲ್ಲಿಸಿ ಬೀಳ್ಕೊಡುಗೆ ನೀಡಿತು. ನಾಡಿನ ಸದ್ದು ಗದ್ದಲದಲ್ಲಿದ್ದ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ನಾಡಿನಿಂದ ಕಾಡಿನತ್ತ ಒಂದೊಂದಾಗಿ ಲಾರಿ ಏರಿ ಎಲ್ಲರಿಗೂ ನಮಸ್ಕರಿಸಿ ಹೊರಟವು. ಎಲ್ಲಾ ಆನೆಗಳು ಯಾವುದೇ ತಕರಾರು ಮಾಡದೆ ಲಾರಿ ಹತ್ತಿದ್ರೆ ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ರೂಪ, ಹೇಮಾವತಿ ಆನೆ ಲಾರಿ ಏರಲು ಹಿಂದೇಟು ಹಾಕಿದ್ವು. ಅಂತಿಮವಾಗಿ ಮಾವುತರು, ಕಾವಾಡಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಾ ಸೇರಿ ಆನೆಗಳನ್ನ ಲಾರಿ ಹತ್ತಿಸುವಲ್ಲಿ ಯಶಸ್ವಿಯಾದ್ರು. ಇದಕ್ಕೂ ಮೊದಲು ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ಅರಮನೆ ಮಂಡಳಿ, ಜಿಲ್ಲಾಡಳಿತ, ಅರಣ್ಯ ಅಧಿಕಾರಿಗಳು ಆನೆಗಳಿಗೆ ಪೂಜೆ ನೆರವೇರಿಸಿದ್ರು. ಆನೆಗಳಿಗೆ ಸಿಹಿ ನೀಡಿ ಮಾವುತರು, ಕಾವಾಡಿಗಳಿಗೆ ಗೌರವ ಸಲ್ಲಿಸಲಾಯಿತು. ಆನೆಗಳಿಗೆ ದೃಷ್ಟಿಯಾಗಿರುತ್ತೆ ಅಂತ ಕುಂಬಳಕಾಯಿ ಹೊಡೆದು ದೃಷ್ಟಿ ತೆಗೆದ್ರು. ಇನ್ನು ದಸರಾ ಯಶಸ್ವಿಗೆ ಶ್ರಮಿಸಿದ ಎಲ್ಲರಿಗೂ ಅರಣ್ಯ ಅಧಿಕಾರಿಗಳು ಧನ್ಯವಾದ ತಿಳಿಸಿದ್ರು. ಇತ್ತ ಆನೆಗಳನ್ನ ನೋಡಲು ಜನ ಮುಗಿಬಿದ್ದಿದ್ರು. ಪುಟ್ಟ ಮಕ್ಕಳೊಂದಿಗೆ ಬಂದು ಆನೆ ನೋಡಿ ಸಂತಸ ಪಟ್ರು. ಆನೆಗಳ ಜೊತೆ ಫೋಟೋ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ದುಂಬಾಲು ಬಿದ್ದು ಮತ್ತೆ ಕಾಡಿನತ್ತ ಆನೆಗಳು ಮುಖ ಮಾಡಿರುವುದನ್ನ ಕಂಡು ಭಾವುಕರಾದ್ರು. ಮನೆಯ ಆತ್ಮೀಯರನ್ನ ವಾಪಸ್ ಕಳುಹಿಸುತ್ತಿದ್ದೇವೆ ಎಂಬ ಭಾರದ ಮನಸ್ಸಿನಲ್ಲಿ ಬೀಳ್ಕೊಟ್ರು. ಮತ್ತೊಂದೆಡೆ ಜಾಲಿಯಾಗಿ ಹಾಡುತ್ತಾ ನಲಿಯುತ್ತಾ ಕಾಡಿನ ಮಕ್ಕಳು ತಮ್ಮೂರಿನತ್ತ ತೆರಳಿದ್ರು. ಒಟ್ಟಾರೆಯಾಗಿ ದಸರಾಗಾಗಿ ಬಂದಿದ್ದ ಆನೆಗಳು ತಮ್ಮ ಜವಾಬ್ದಾರಿ ಮುಗಿಸಿ ತಮ್ಮೂರಿಗೆ ಕಳುಹಿಸುವಾಗ ಮೈಸೂರಿಗರು ಕೊಂಚ ಭಾರದ ಮನಸ್ಸಿನಿಂದಲೇ ಕಳುಹಿಸಿಕೊಟ್ರು. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.